ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗೋರಿಕಾಯಿ ಬಸ್ಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈಸಿಯಾಗಿ ಬೇಗ ಮಾಡ್ಕೋಬೋದು. ಗೋರಿಕಾಯಿ ಬಸ್ಸಾರು ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲು ನಾನು ಒಂದು ಬಟ್ಲಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅದರಲ್ಲಿ ತೊಗರಿಬೇಳೆ, ಹೆಸರು ಕಾಳು, ಸ್ವಲ್ಪ ಹೆಸರು ಬೇಳೆನೂ ಹಾಕ್ತಾಯಿದ್ದೀನಿ. ಹಾಕಿ ಮೂರನ್ನು ಅದು ಚೆನ್ನಾಗಿ ಬೇಯಬೇಕು. ಬೇಳೆ ಫಸ್ಟು ಬೇಳೆ ಎಲ್ಲ ಬೆಂದ್ಕೊಂಡ್ಮೇಲೆ ಗೋರಿಕಾಯಿ ಹಾಕ್ಕೊತೀನಿ. ಬೇಳೆ ಒಂದು 3/4% ಬೆಂದಿರಬೇಕು, ಆಗ ಹಾಕ್ಕೊಬೇಕು ಗೋರಿಕಾಯಿ. ಅದು ಬೇಗ ಬೆಂದ್ಬಿಡುತ್ತೆ ಗೋರಿಕಾಯಿ. ನಾನು ಕುಕ್ಕರ್ಗೆ ಹಾಕ್ತೀನಿ, ಇಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಬೇಯಿಸಬಾರ್ದು ಬೇಳೆ ಅಂತಾರೆ, ಹಂಗಾಗಿ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ. ನೋಡಿ, ಗೋರಿಕಾಯಿನೂ ಬೇಳೆ ಎರಡೂ ಬೆಂದಿದೆ. ಇದು ಬೇಯಿಸೋವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ನೇಹಿತರೆ. ಈಗ ಒಂದು ಬಟ್ಲಿಗೆ ಬಸ್ಕೊಳ್ಳೋಣ. ಸಬ್ಬಸಿಯ ಬಟ್ಲಿಗೆ ಬಸ್ದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಸಾಂಬಾರಿಗೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ. ಮಸಾಲೆನ ಈರುಳ್ಳಿ, ಸಣ್ಣ ಈರುಳ್ಳಿ, ನಾನು ಸಾಂಬಾರು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮುಂಚೆ ಆದರೆ ಒಲೆ ಇತ್ತಲ್ವ, ಒಲೆಯಲ್ಲಿ ಸುಟ್ಕೊತಿದ್ರು. ಈಗ ಒಲೆ ಇಲ್ಲದೆ ಇರೋದ್ರಿಂದ ಈ ಥರ ಬಾಣಲಿಗೆ ಹಾಕ್ಕೊಂಡು ಹುರ್ಕೊಬೇಕು. ಕೆಲವರು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾರೆ, ನಾನು ಎಣ್ಣೆನ ಹಾಕಲ್ಲ. ಹಂಗೆ ಹಳೆ ಕಾಲದ ನ್ಯಾಚುರಲಾಗಿ ಬರಲಿ ಅಂದ್ಬಿಟ್ಟು ಹಂಗೆ ಸುಟ್ಕೊತೀನಿ, ನಾನು ಹುರ್ಕೊತೀನಿ. ಇದರಲ್ಲಿ ಹುರಿದಾದ್ಮೇಲೆ ಕೊನೆಗೆ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಹಾಕಿ ಹಂಗೆ ಆಫ್ ಮಾಡಿಬಿಡ್ಬೇಕು. ಅದೇ ಬಿಸಿಗೆ ಅದು ಜೀರಿಗೆ ಫ್ರೈ ಆಗುತ್ತೆ. ಮೂರನ್ನು ಸುಟ್ಕೊಂಡು ಈಗ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ. ಇದ್ರ ಜೊತೆ ಸ್ವಲ್ಪ ಹಸಿ ಇದನ್ನು ಹಾಕ್ಕೊಬೇಕು. ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಬೇಕು. ಮತ್ತು ಕರಿಬೇವು, ಹಸಿ ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಹಸಿ ಕೊಬ್ಬರಿ ಸ್ವಲ್ಪ ಹಾಕಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ, ಅದು ನಾವೇನೇ ಬಸ್ಸಾರು ಮಾಡಬೇಕಾದ್ರೆ ಈಗ ಸೊಪ್ಪಲ್ಲಿ ಬಸ್ಸಾರು ಮಾಡ್ಬೋದು, ಗೋರಿಕಾಯಿ ಬೇರೆ ತರಕಾರಿಗಳಿಂದನೂ ಬಸ್ಸಾರು ಮಾಡಿ ಏನೇ ಆಗಲಿ ಬೇಯಿಸಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮಂದ ಬರುತ್ತೆ, ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ಈಗ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊತೀನಿ. ಸಾಂಬಾರು ಪುಡಿ, ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ರುಬ್ಬವಾಗ ಹುಣಸೆ ಹುಳಿ ಹಾಕ್ಕೊಳ್ಳಿ ಸ್ನೇಹಿತರೆ, ಅದೇ ಟೇಸ್ಟ್ ಬಸ್ಸಾರಿಗೆ. ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ರುಬ್ಕೊಂಬಂದು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ರುಬ್ಬಿರೋಂಥ ಮಸಾಲೆ ಹಾಕಿ ನೋಡಿ ಸ್ನೇಹಿತರೆ. ಇಲ್ಲಿ ನಾವು ಸೊಪ್ಪು ಬಸ್ಕೊಂಡಿರ್ತೀವಲ್ಲ ಬೇಯಿಸಿ, ಅದೇ ನೀರು ಹಾಕ್ಕೊಬೇಕಿಲ್ಲ ಸಾಂಬಾರಿಗೆ. ಮುದ್ದೆ ನೀರನ್ನ ಚೆಲ್ಲಬಾರ್ದು, ಅದೇ ಟೇಸ್ಟ್ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಈಗ ಸಾಂಬಾರು ರೆಡಿ ಆಯ್ತು, ಕುದೀತಾ ಇದೆ. ರೆಡಿ ಆಯಿತು ಸಾಂಬಾರು. ಈಗ ನಾನು ಮುದ್ದೆಗೆ ಇಟ್ಕೊತಾ ಇದ್ದೀನಿ. ಮುದ್ದೆಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಸ್ವಲ್ಪ ಹಸಿಟ್ಟು ಮೇಲೆ ಉದುರಿಸ್ಕೋಬೇಕು. ಆ ಉಕ್ಕು ಚೆನ್ನಾಗಿ ಬರುತ್ತೆ. ಹಸಿಟ್ಟು ಉದುರಿಸಿದ್ಮೇಲೆ ಉಕ್ಕು ಬಂದಮೇಲೆ ಹಸಿಟ್ಟು ಹಾಕಿ ಮತ್ತೆ ನಾವು ಹಸಿಟ್ಟು ಹಾಕಿದ್ಮೇಲೆ ಮತ್ತೆ ಅದ್ಮೇಲೆ ಅದು ಉಪ್ಪು ಬರಬೇಕು. ಆಗ ಚೆನ್ನಾಗಿರುತ್ತೆ ಮುದ್ದೆ, ಟೇಸ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ ಮುದ್ದೆ. ನೋಡಿ, ಕೋಲಾಕಿ ತಿರುಗಿಸ್ತಾ ಇದ್ದೀನಿ ನಾನು. ಮತ್ತೆ ಕೋಲಾಕಿ ಹಿಂಗೆ ತಿರುಗಿಸ್ಬಿಟ್ಟು ಮತ್ತೆ ಒಂದು 5-10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಮುದ್ದೆನ. ಅದು ಗಮ್ಮಂತ ಸ್ಮೆಲ್ ಬರುತ್ತೆ, ಮುದ್ದೆ ಬೆಂದಿರೋ ಸ್ಮೆಲ್ಲು, ಆಗ ಬೆಂದಿದೆ ಮುದ್ದೆ ಅಂತ. ಈಗ ಪಲ್ಯ, ಅದು ಮುದ್ದೆ ಬೇಯಿಸೋಷ್ಟರಲ್ಲಿ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿ ಮತ್ತು ಹಸಿ ಕರಿಬೇವು, ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಸೊಪ್ಪು ಬಸ್ದಿಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನ ಹಾಕ್ಕೊಳ್ಳೋಣ. ತರಕಾರಿ, ಇದು ಸೊಪ್ಪು ಪಲ್ಯ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಅದು ಒಂದು ಸೈಡ್ಗೆ ಇಟ್ಬಿಟ್ಟು ನೋಡಿ ಮುದ್ದೆ ನಾನು ಒಂದು ಸರಿ ತೊಳಸಿ ಇಟ್ಟಿದ್ದೀನಿ, ತಿರುಗಿಸ್ಬಿಟ್ಟು ಚೆನ್ನಾಗಿ ಬೆಂದಿದೆ ಮುದ್ದೆ. ಈಗ ಇನ್ನೊಂದು 5 ನಿಮಿಷ ಇಡೋಣ ಮುದ್ದೆ ಬೇಯಲಿ. ಇನ್ನೊಂದು 5 ನಿಮಿಷ ಬಂದರೆ ಆಯಿತು, ರೆಡಿ ಆಗುತ್ತೆ ಮುದ್ದೆ. ಆಮೇಲೆ ಮುದ್ದೆ ಕಟ್ಕೊಳ್ಳೋದಷ್ಟೇ. ನೋಡಿ ಸ್ನೇಹಿತರೆ, ಮುದ್ದೆನ ಈಗ ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ಚೆನ್ನಾಗಿ ನಾದ್ಕೋಬೇಕು. ಮುದ್ದೆನ ನಾದ್ಕೊಂಡಾಗ ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ, ಈ ಥರ ಮುದ್ದೆ ನಾದ್ಬಿಟ್ಟು ಚೆನ್ನಾಗಿ ಮುದ್ದೆ ಕಟ್ಕೊಂಡ್ರೆ ರೆಡಿ ಆಯಿತು ಮುದ್ದೆ. ಈಗ ಬಸ್ಸಾರು ರೆಡಿಯಾಗಿದೆ. ಮುದ್ದೆ ಬಸ್ಸಾರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಸ್ಸಾರು ಮುದ್ದೆಗೆ. ನೀವು ಒಂದು ಸರಿ ಇದು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ.
ನೋಡಿ ಪಲ್ಯನೂ ರೆಡಿ ಆಯಿತು. ಈ ಪಲ್ಯಕ್ಕೆ ಹಸಿ ಕೊಬ್ಬರಿ ಇದ್ದರೆ ಮೇಲೆ ಉದಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಹಸಿ ಕೊಬ್ಬರಿ ಹೆಲ್ತ್ಗೂ ಒಳ್ಳೆಯದು. ನೋಡಿ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಮುದ್ದೆ ಬಸ್ಸಾರು ಅಂತ, ಯಾರಿಗೆಲ್ಲ ಇಷ್ಟ ಮುದ್ದೆ ಬಸ್ಸಾರು ಕಾಮೆಂಟ್ ಮಾಡಿ. ನನಗೆ ತುಂಬ ಇಷ್ಟ ಬಸ್ಸಾರು ಮುದ್ದೆ ಅಂದರೆ, ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಬಸ್ಸಾರು. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.